ಹಾಯ್ ಹಲೋ ನಮಸ್ತೆ ಎಲ್ರಿಗೂ. ಇವತ್ತಿನ ಕರೆಂಟ್ ಅಫೇರ್ ಟಾಪಿಕ್ ಬಂದ್ಬಿಟ್ಟು ಪಶ್ಚಿಮ ಘಟ್ಟಕ್ಕೆ ಪರಿಸರ ಸೂಕ್ಷ್ಮ ಪ್ರದೇಶ ಸ್ಥಾನಮಾನ ನೀಡಬೇಕಂತಂದು ಈ ಹಿಂದೆಗೂ ಕೂಡ ಬಹಳಷ್ಟು ಜನ ಕೇಳ್ಕೊಂಡಿರ್ತಾರೆ. ಅದಕ್ಕೆ ಈ ಬಾರಿ ಏನು ಮಾಡ್ತಾರೆ, ನಮ್ಮ ಒಂದು ಕೇಂದ್ರ ಸರ್ಕಾರ ಅಂತಿಮ ಹಂತಕ್ಕೆ ತಲುಪಿರ್ತದೆ ನೋಡಿ. ಅಂದರೆ ಈ ಈ ಒಂದು ಪರಿಸರ ಸೂಕ್ಷ್ಮ ಪ್ರದೇಶ ಸ್ಥಾನಮಾನಕ್ಕೆ ಪಶ್ಚಿಮ ಘಟ್ಟದಕ್ಕೆ ಒಂದು ಅಂತಿಮ ಸಿದ್ಧತೆ ಕೂಡ ನಡೆಸ್ತಾ ಇದ್ದಾರೆ ನೋಡಿ. ನೀಡಬೇಕಪ್ಪ ಪರಿಸರ ಸೂಕ್ಷ್ಮ ವಲಯ ಅಂತಂದು ಹೇಳ್ತಾ ಇದ್ದಾರೆ. ಇದರದ್ದು ಕಂಪ್ಲೀಟ್ ಅನಾಲಿಸಿಸ್ ಈ ಒಂದು ಎಡಿಟೋರಿಯಲ್ ಪೇಜ್ನ ನೋಡೋಣ ಬನ್ನಿ. ಪರಿಸರ ಸೂಕ್ಷ್ಮ ಪ್ರದೇಶ ಅಧಿಸೂಚನೆ ಪ್ರಕಾರ ಕಸ್ತೂರಿ ರಂಗನ್ ಸಮಿತಿಯ ಶಿಫಾರಸ್ಸಿನ ಮೇರೆಗೆ ಪಶ್ಚಿಮ ಘಟ್ಟದ ಭೂಭಾಗ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ 6 ರಾಜ್ಯಗಳಲ್ಲಿ ಸುಮಾರು 56,000 ಚದರ ಕಿಲೋಮೀಟರ್ಗಿಂತ ಹೆಚ್ಚು ವಿಸ್ತೀರ್ಣ ಪ್ರದೇಶವನ್ನು ಪರಿಸರ ಸೂಕ್ಷ್ಮ ವಲಯ ಅಂತಂದು ಕರೀತಾರೆ ನೋಡಿ. ಇದಕ್ಕೆ ಕೇಂದ್ರ ಸರ್ಕಾರ ಸಿದ್ಧತೆ ನಡೆಸ್ತಾ ಇದೆ. 13 ವರ್ಷಗಳಿಂದ ಈ ಒಂದು ಪರಿಸರ ಸೂಕ್ಷ್ಮ ವಲಯಕ್ಕೆ ಈ ಅಧಿಸೂಚನಾ ಪ್ರಕ್ರಿಯೆ ಅಂತಿಮ ಹಂತ ತಲುಪಿದೆ. ಓಕೆ, ಪರಿಸರ ಸೂಕ್ಷ್ಮ ಪ್ರದೇಶ ಬಗ್ಗೆ ನೋಡಿ. ಶ್ರೀಮಂತ ಜೀವ ವೈವಿಧ್ಯತೆ, ಸೂಕ್ಷ್ಮ ಪರಿಸರ ವ್ಯವಸ್ಥೆ ಮತ್ತು ಭೌಗೋಳಿಕ ಪರಿಸರ ಪ್ರಾಮುಖ್ಯತೆ ಕಾರಣದಿಂದಾಗಿ ಮಾನವನ ಹಸ್ತಕ್ಷೇಪದಿಂದ ಸಂರಕ್ಷಣೆ ಒಳಪಡಬೇಕಾದ ಸೂಕ್ಷ್ಮ ವಲಯವನ್ನು ಪರಿಸರ ಸೂಕ್ಷ್ಮ ವಲಯ ಅಂತಂದು ನಾವು ಕರಿತೀವಿ. ಅದು 1986ರ ಪರಿಸರ ಸಂರಕ್ಷಣಾ ಕಾಯ್ದೆ ಅಧಿನಿಯಮದಡಿ ಇದು ಬರ್ತದ. ಪರಿಸರ ಸೂಕ್ಷ್ಮ ಪ್ರದೇಶ ಮತ್ತು ಪರಿಸರ ಸೂಕ್ಷ್ಮ ವಲಯದ ನಡುವಿನ ವ್ಯತ್ಯಾಸ ಏನಿದೆಯಪ್ಪ ಅಂತಂದ್ರೆ, ಇದು ಬಂದ್ಬಿಟ್ಟು ನೋಡಿ, ಜೀವ ವೈವಿಧ್ಯತೆ, ಸ್ಥಳೀಯ ಪ್ರಭೇದ, ಜಲಮೂಲ, ಅರಣ್ಯಗಳಿಂದ ಸಮೃದ್ಧವಾದ ಸಾವಿರಾರು ಚದರ ಕಿಲೋಮೀಟರ್ ವರೆಗೂ ವಿಸ್ತಾರವಾದ ಭೂಪ್ರದೇಶ. ಉದಾಹರಣೆ ಪಶ್ಚಿಮ ಘಟ್ಟ. ಒಂದು ವಿಸ್ತಾರವಾಗಿರ್ತಕ್ಕಂಥ ಪ್ರದೇಶಕ್ಕೆ ನಾವೇನಂತ ಕರಿತೀವಿ, ಪರಿಸರ ಸೂಕ್ಷ್ಮ ಪ್ರದೇಶ ಅಂತ ಕರಿತೀವಿ. ಇದರ ಉದ್ದೇಶ ಏನಪ್ಪಾ ಅಂತಂದ್ರೆ, ಈ ಪರಿಸರ ಸೂಕ್ಷ್ಮ ಪ್ರದೇಶ ಉದ್ದೇಶ ಮಾನವನ ಪ್ರದೇಶವನ್ನು ಸಂಪೂರ್ಣವಾಗಿ ನಿಷೇಧಪಡಿಸ್ತಾರೆ. ಆ ಒಂದು ಪ್ರದೇಶದಲ್ಲಿ ಇರ್ತಕ್ಕಂತಹ ಏನಾದ್ರೂ ಜೀವ ವೈವಿಧ್ಯತೆ ಆಗಿರ್ಬೋದು, ಸ್ಥಳೀಯ ಪ್ರಭೇದಗಳು ಇರ್ತಕ್ಕಂಥ ಪ್ರದೇಶವನ್ನ, ಮಾನವ ಪ್ರದೇಶವನ್ನ ಇಲ್ಲಿ ಸಂಪೂರ್ಣವಾಗಿ ನಿಷೇಧವನ್ನ ಮಾಡ್ತಾರೆ ಇಲ್ಲಿ. ಅದೇ ರೀತಿ ಪರಿಸರ ಸೂಕ್ಷ್ಮ ವಲಯ ಅಂತಂದ್ರೆ ಇದು ರಾಷ್ಟ್ರೀಯ ಉದ್ಯಾನಗಳಲ್ಲಿ ಬರ್ತದ, ಅಭಯಾರಣ್ಯಗಳಲ್ಲಿ ಬರ್ತದ ಮತ್ತು ಬಫರ್ ವಲಯಗಳಲ್ಲಿ ಬರ್ತದ. ಉದಾಹರಣೆ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ. ಅದ್ರ ಸುತ್ತಮುತ್ತ ಇರ್ತಕ್ಕಂಥ 1 ರಿಂದ 10 ಕಿಲೋಮೀಟರ್ ವ್ಯಾಪ್ತಿವರೆಗೂ ಇದು ಏನು ಪರಿಸರ ಸೂಕ್ಷ್ಮ ವಲಯ. ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ, ರಾಷ್ಟ್ರೀಯ ಉದ್ಯಾನವನ, ಅಭಯಾರಣ್ಯಗಳ ಇಂತಹ ಪ್ರದೇಶಗಳಲ್ಲಿ ಇದನ್ನ ನಾವು ಪರಿಸರ ಸೂಕ್ಷ್ಮ ವಲಯ ಅಂತಂದು ಕರಿತೀವಿ. ಇಲ್ಲಿ ಉದ್ದೇಶಿತ ಸುರಕ್ಷಿತ ಪ್ರದೇಶದ ಪ್ರವೇಶಕ್ಕೆ ತಡೆ ಹೊಡ್ತೇವೆ. ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಒಳಗಡೆ ಹೋಗ್ಲಾರ್ದಂಗ ನಾವು ಮಾನವರನ್ನ ನಿಷೇಧಿಸ್ತೇವೆ ನೋಡಿ. ಇದು ಮಾನ್ಯತೆ 1986 ಪರಿಸರ ಸಂರಕ್ಷಣೆ ಕಾಯ್ದೆಯಡಿ ಘೋಷಣೆ ಮಾಡ್ತೀವಿ. ಇದು 1972 ಮತ್ತು 1986ರ ಕಾಯ್ದೆಯಡಿ ನಾವು ಇದನ್ನ ಹೊರಡಿಸಿರ್ತೀವಿ. ಪ್ರಮುಖವಾಗಿ ಈ ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟದ ಇದು ಕಾರವಾರದ ಕಾಳಿ ನದಿಯಿಂದ ಚಾಮರಾಜನಗರದ ಬಿಳಿಗಿರಿ ರಂಗನ ಬೆಟ್ಟದವರೆಗೂ ಸುಮಾರು 400 ರಿಂದ 450 ಕಿಲೋಮೀಟರ್ ವರೆಗೂ ಹರಡಿಕೊಂಡಿರ್ತದೆ ನೋಡಿ. ಇದು ಈ ಕರ್ನಾಟಕದಲ್ಲಿ ಇರ್ತಕ್ಕಂತಹ ಡಿಸ್ಟಿಕ್ಗಳು ಎಲ್ಲೆಲ್ಲ ಅಂತಂದ್ರೆ, ಚಾಮರಾಜನಗರ, ಮೈಸೂರು, ಕೊಡಗು, ಚಿಕ್ಕಮಗಳೂರು, ಹಾಸನ, ಉಡುಪಿ, ಶಿವಮೊಗ್ಗ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಮತ್ತು ಬೆಳಗಾವಿ ಜಿಲ್ಲೆಗಳಲ್ಲಿ ಇದು ವಿಸ್ತರಿಸಿಕೊಂಡಿರುತ್ತದೆ. 2008ರಲ್ಲಿ ಸ್ಥಾಪನೆಯಾದ ಕರ್ನಾಟಕ ಪಶ್ಚಿಮ ಘಟ್ಟ ಸಂರಕ್ಷಣಾ ಕಾಯ್ದೆ ಪಡಿ ಸಮಿತಿ ಪಶ್ಚಿಮ ಘಟ್ಟ ರಕ್ಷಣೆಗೆ ಶ್ರಮಿಸುತ್ತಿದೆ. ಈ ಪಶ್ಚಿಮ ಘಟ್ಟದಲ್ಲಿ ಬರುವ ಸುಮಾರು 325 ಪ್ರಭೇದಗಳು ಏನಾಗಿರ್ತಾವ, ಇದು ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ನಿಂದ ಜಾಗತಿಕ ಬೆದರಿಕೆ ಹೊಂದಿರುವ ಕೆಂಪು ಗುಂಪಿಗೆ ಸೇರಿರ್ತಾವ. IUCN ಪ್ರಕಾರ ಇವೆಲ್ಲ ರೆಡ್ ಲಿಸ್ಟ್ಗೆ ಸೇರಿರ್ತಾವ ನೋಡಿ. ನೆಕ್ಸ್ಟ್ ಈ ಒಂದು ಪಶ್ಚಿಮ ಘಟ್ಟದ ಪ್ರಮುಖ ಸಮಿತಿಗಳ ಬಗ್ಗೆ. 2011ಕ್ಕೆ ಗಾಳ್ಗಿಡ್ ಸಮಿತಿ ಆಗಿರ್ತದೆ. ಇವರು ಸಂಪೂರ್ಣ ಪಶ್ಚಿಮ ಘಟ್ಟವನ್ನು ಪರಿಸರ ಸೂಕ್ಷ್ಮ ಪ್ರದೇಶ ಎಂದು ಘೋಷಿಸಲು ಸಮಿತಿ ಶಿಫಾರಸು ಮಾಡ್ತಾರೆ ನೋಡಿ. ಸಂಪೂರ್ಣವಾಗಿ ಈ ಪಶ್ಚಿಮ ಘಟ್ಟಕ್ಕೆ ಏನಿರ್ತದೆ, ಸಂಪೂರ್ಣವಾಗಿ ಪರಿಸರ ಸೂಕ್ಷ್ಮ ಪ್ರದೇಶ ಅಂತಂದು ಘೋಷಣೆ ಮಾಡ್ಬೇಕಂದು ಗಾಡ್ಗಿಲ್ ರವರು ಹೇಳ್ತಾರೆ. ಅದೇ ರೀತಿ ಕಸ್ತೂರಿ ರಂಗನ್ 2013ಕ್ಕೆ ಬರ್ತಾರ. ಇವರು ಅತಿ ಹೆಚ್ಚು ಪರಿಸರ ಮೌಲ್ಯವನ್ನು ಹೊಂದಿರುವ ಪಶ್ಚಿಮ ಘಟ್ಟಗಳ 37ರಷ್ಟು ಭೂಪ್ರದೇಶವನ್ನು ಪರಿಸರ ಸೂಕ್ಷ್ಮ ಪ್ರದೇಶ ಎಂದು ಅಧಿಸೂಚಿಸಲು ಈ ಸಮಿತಿ ಏನ್ ಮಾಡ್ತದ, ಶಿಫಾರಸು ಮಾಡ್ತದ. ಇವರು ಸಂಪೂರ್ಣ ಪಶ್ಚಿಮ ಘಟ್ಟ ಹೇಳಿದ್ರೆ, ಇವರು ಕೇವಲ 37% ಭೂಪ್ರದೇಶವನ್ನು ಏನ್ ಮಾಡ್ಬೇಕು, ಪರಿಸರ ಸೂಕ್ಷ್ಮ ಪ್ರದೇಶವೊಂದು ಘೋಷಣೆ ಮಾಡ್ಬೇಕಂತಂದು ಕಸ್ತೂರಿ ರಂಗನ್ ರವರು ಹೇಳ್ತಾರೆ. ಪಶ್ಚಿಮ ಘಟ್ಟಗಳು ಕರ್ನಾಟಕ ಮತ್ತು ಉತ್ತರ ಮಹಾರಾಷ್ಟ್ರದಲ್ಲಿ ಸಹ್ಯಾದ್ರಿ ಅಂತ ಕರಿತೀವಿ, ಕೇರಳದಲ್ಲಿ ಸಹ್ಯ ಪರ್ವತ ಅಂತಂದು ಕರಿತೀವಿ. ಪಶ್ಚಿಮ ಘಟ್ಟಗಳು ಗುಜರಾತಿನ ತಪತಿ ನದಿಯಿಂದ ತಮಿಳುನಾಡಿನ ಕನ್ಯಾಕುಮಾರಿವರೆಗೂ ವಿಸ್ತಾರವಾಗಿರ್ತದೆ ನೋಡಿ.
ಸೊ ಇಲ್ಲಿ ಪ್ರಮುಖವಾಗಿ 4 ಜೀವ ವೈವಿಧ್ಯತೆ ಹಾಟ್ಸ್ಪಾಟ್ಗಳು ಕಂಡು ಬರ್ತವೆ. ಅದು ವೆಸ್ಟರ್ನ್ ಘಾಟ್ 1, ಹಿಮಾಲಯ 2, ಇಂಡೋಬರ್ಮಾ 3 ಇದು ಈಶಾನ್ಯದಲ್ಲಿ ಕಂಡು ಬರ್ತದೆ, ಮತ್ತು ಸುಂಡಾಲ್ಯಾಂಡ್ ನಿಕೋಬಾರ್ಗಳಲ್ಲಿ ಕಂಡು ಬರ್ತದೆ. ಸೊ 2012ರ ಪಶ್ಚಿಮ ಘಟ್ಟಗಳನ್ನು ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣ ಎಂದು ಘೋಷಣೆಯನ್ನ ಮಾಡಿರ್ತೀವಿ ನೋಡಿ. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಈ ಪಶ್ಚಿಮ ಘಟ್ಟಗಳಲ್ಲಿ ಕಂಡು ಬರ್ತಕ್ಕಂಥ ನದಿಗಳು. ಪಶ್ಚಿಮಾಭಿಮುಖವಾಗಿ ಹರಿತಕ್ಕಂಥ ನದಿಗಳು ಪೆರಿಯಾರ್, ಭರತಪುರ, ನೇತ್ರಾವತಿ, ಶರಾವತಿ ಮತ್ತು ಮಾಂಡವಿ ನೋಡಿ. ಸೊ ಪೆರಿಯಾರ್, ಭರತಪುರ, ನೇತ್ರಾವತಿ, ಶರಾವತಿ, ಮಾಂಡವಿ. ಸೊ ಪೂರ್ವಾಭಿಮುಖವಾಗಿ ಹರಿತಕ್ಕಂಥ ನದಿಗಳು ಗೋದಾವರಿ, ಕೃಷ್ಣ, ಕಾವೇರಿ, ತುಂಗಭದ್ರಾ, ಭೀಮಾ, ಮಲಪ್ರಭಾ, ಘಟಪ್ರಭಾ, ಹೇಮಾವತಿ, ಕಬಿನಿ ನದಿ ಆಗಿರ್ತಾವ. ಸೊ ಇಲ್ಲಿ ಜೀವ ವೈವಿಧ್ಯತೆ ಮತ್ತು ಪ್ರಮುಖ ಶಿಖರಗಳು. ಸೊ ಅಲ್ಲಿ ಸ್ಥಳೀಯ ಪ್ರಭೇದ ನೀಲಗಿರಿ ತಹಾರ್ ಇದು ತಮಿಳುನಾಡಿನಲ್ಲಿ ಕಂಡು ಬರ್ತದೆ. ಇದು ಅಳಿವಿನಂಚಿನಲ್ಲಿರತಕ್ಕಂತಹ ಪ್ರಾಣಿ ಆಗಿರ್ತದೆ ನೋಡಿ. ಮತ್ತು ಅದೇ ರೀತಿ ಸಿಂಗಳಿಕೆ ಅಥವಾ ಸಿಂಹಬಾಲದ ಕೋತಿ ಅಂತ ಕರಿತೀವಿ, ಇದು ಕೂಡ ಅಳಿವಿನಂಚಿನಲ್ಲಿರ್ತಕ್ಕಂಥ ಪ್ರಾಣಿ. ಇದು ಪಶ್ಚಿಮ ಘಟ್ಟದಲ್ಲಿ ಮಾತ್ರ ಕಂಡು ಬರ್ತದೆ ನೋಡಿ. ಸೊ ಮೀಸಲು ಜೀವಗಳು ಅಗಸ್ಯ ಮಲೆ ಇದು ಮೀಸಲು ಜೀವಗಳು 1 ಮತ್ತು ನೀಲಗಿರಿ ಮೀಸಲು ಜೀವಗಳು 2 ಮೀಸಲು ಜೀವಗಳು ಈ ಒಂದು ಪಶ್ಚಿಮ ಘಟ್ಟಗಳಲ್ಲಿ ಕಂಡು ಬರ್ತವೆ. ನೆಕ್ಸ್ಟ್ ಅತಿ ಎತ್ತರದ ಶಿಖರ ಆನೆಮುಡಿ ಪಶ್ಚಿಮ ಘಟ್ಟದ ಅತಿ ಎತ್ತರ ಶಿಖರವಾಗಿರ್ತದ. ಓಕೆ, ಇದಿಟ್ಟು ಕ್ಲಿಯರ್ ಆಯ್ತಾ? ಸೊ ನೆಕ್ಸ್ಟ್ ವಿವಿಧ ರಾಜ್ಯಗಳಲ್ಲಿ ಕಂಡು ಬರ್ತಕ್ಕಂತಹ ಘಟ್ಟಗಳು ಮತ್ತು ಕಣಿವೆಗಳು ನೋಡಿ. ಮಹಾರಾಷ್ಟ್ರದಲ್ಲಿ ಕಂಡು ಬರ್ತಕ್ಕಂಥ ಘಟ್ಟಗಳು ಇದು ಬಾಲ್ಘಾಟ್, ಇದು ಥಾಲ್ಘಾಟ್, ಇದು ಮುಂಬೈ ಮತ್ತು ನಾಸಿಕ್ನಲ್ಲಿ ಕಂಡು ಬರ್ತದ. ಬೋರ್ಘಾಟು ಮುಂಬೈ ಮತ್ತು ಪುಣೆಯಲ್ಲಿ, ಕುಂಬಾರ್ಲಿ ಘಟ್ಟ ರತ್ನಗಿರಿ ಮತ್ತು ಸಾತಾರದಲ್ಲಿ, ಅಂಬೋಲಿ ಇದು ಸಾಂತವಾಡಿ ಮತ್ತು ಬೆಳಗಾವದಲ್ಲಿ ಕಂಡು ಬರ್ತದೆ. ಸೊ ಅದೇ ರೀತಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ಘಟ್ಟಗಳು ಆಗೊಂಬೆ, ಉಡುಪಿ ಮತ್ತು ಶಿವಮೊಗ್ಗ, ಚಾರ್ಮಾಡಿ ಘಾಟ್ ಇದು ಮಂಗಳೂರು ಮತ್ತು ಚಿಕ್ಕಮಗಳೂರದಲ್ಲಿದೆ, ಶಿರಾಡಿ ಘಟ್ಟ ಇದು ಮಂಗಳೂರು ಮತ್ತು ಹಾಸನದಲ್ಲಿದೆ, ಹುಲಿಕಲ್ ಘಾಟ್ ಇದು ಉಡುಪಿ ಮತ್ತು ಶಿವಮೊಗ್ಗ, ಸಂಪಂಜ ಘಟ್ ಇದು ಮಂಗಳೂರು ಮತ್ತು ಮಡಿಕೇರಿಯಲ್ಲಿದೆ, ಬಿಸಿಲೆ ಘಟ್ಟ ಇದು ಕುಕ್ಕೆ ಸುಬ್ರಹ್ಮಣ್ಯ ಮತ್ತು ಸಕಲೇಶ್ಪುರದಲ್ಲಿದೆ, ದೇವಿ ಮನೆ ಇದು ಕಮಟ ಮತ್ತು ಶಿರ್ಸಿಯಲ್ಲಿ ಕಂಡು ಬರ್ತದೆ. ಸೊ ಅದೇ ರೀತಿ ಕೇರಳ ಮತ್ತು ತಮಿಳುನಾಡಿನಲ್ಲಿ ಪಾಲ್ಘಾಟ್ ಇದು ಪಾಲ್ಕಾಡ್ ಕೇರಳ ಮತ್ತು ಕೊಯಮತ್ತೂರು ತಮಿಳುನಾಡಿನವರೆಗೆ ಕಂಡು ಬರ್ತದೆ ನೋಡಿ. ಯಾವುದು ಪಾಲ್ಘಾಟ್ ತಮಿಳುನಾಡು ಮತ್ತು ಕೇರಳದಲ್ಲಿ. ಶೇನ್ಕೊಟ್ಟ ಕಣಿವೆ ಇದು ಕೊಲ್ಲಂ ಮತ್ತು ಮಧುರೈದಲ್ಲಿ ಕಂಡು ಬರ್ತದೆ. ಇದಿಷ್ಟು ಬಂದ್ಬಿಟ್ಟು ಈ ಪಶ್ಚಿಮ ಘಟ್ಟಕ್ಕೆ ಪರಿಸರ ಸೂಕ್ಷ್ಮ ಪ್ರದೇಶದ ಸ್ಥಾನಮಾನ ನೀಡಬೇಕೆಂಬುದರ ಒಂದು ಆರ್ಟಿಕಲ್ದು ಸಂಕ್ಷಿಪ್ತ ಮಾಹಿತಿ ಆಗಿರ್ತದೆ. ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗಾಗಿ ನಮ್ಮ ಪೇಜ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.